ಸಲ ನಾವು ಇಂಟರ್ನೆಟ್ನ ಯೂಸ್ ಮಾಡ್ತಿಲ್ಲ ಅಂದರೂ ಕೂಡ ಇಂಟರ್ನೆಟ್ಟು ಖರ್ಚಾಗ್ತಾ ಇರುತ್ತೆ, ಅದು ಆಟೋಮೆಟಿಕ್ಲಿ ಹೋಗ್ತಾ ಇರುತ್ತೆ. ಅದೆಲ್ಲ ಹೋಗ್ತಾ ಇರುತ್ತೆ, ಅದನ್ನ ಹೇಗೆ ಸ್ಟಾಪ್ ಮಾಡ್ಬೇಕು ಅಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಗಾಯ್ಸ್. ಮೊದಲನೇದಾಗಿ ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಹೋಗಿ ಅಲ್ಲಿ ಡೈಲಿ ಡಾಟಾ ಲಿಮಿಟ್ ಅಂತ ಇದೆಯಲ್ಲ ಅದನ್ನ 10 MB ಸೆಟ್ ಮಾಡಿ. ಹೇಗೆ ಅಂತ ಅಂದರೆ ನಿಮ್ಮ ಇಂಟರ್ನೆಟ್ಟು ತುಂಬ ಜಲ್ದಿ ಹೋಗ್ತಾ ಇರುತ್ತಲ್ಲ, ವಾರ್ನಿಂಗ್ ನೋಟಿಫಿಕೇಷನ್ ಕಳಿಸುತ್ತಲ್ಲ, 200 MB ಇಲ್ಲ 500 MB ಸೆಟ್ ಮಾಡಿದರೆ ಅದಷ್ಟೊಂದು MB ಜಂಪ್ ಆಗಿಬಿಡುತ್ತೆ. ಹಾಗಾಗಿ ನೀವು 10 MB ಸೆಟ್ ಮಾಡೋದ್ರಿಂದ ಏನಾಗುತ್ತೆ, ಇಂಟರ್ನೆಟ್ಗೆ 10 MB ಒಂದೊಂದು ನಿಮಗೆ ವಾರ್ನಿಂಗ್ ಕಳಿಸ್ತಾ ಇರುತ್ತೆ ಮೊಬೈಲ್ನಲ್ಲಿ. ನಿಮ್ಮ ಮೊಬೈಲಲ್ಲಿ 10 MB ಸೆಟ್ ಮಾಡಿದ ನಂತರ ನೀವು ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಆ ಅಪ್ಲಿಕೇಶನ್ ಬಂದು ಶೂಟ್ ಆಪ್ ಅಂದು ಇದು ನಿಮಗೆ ಪ್ಲೇಸ್ಟೋರಲ್ಲಿ ಸಿಗಲ್ಲ ಗಾಯ್ಸ್, ಅದೇ ಒಂದು ಪ್ರಾಬ್ಲಮ್ಮು ಗಾಯ್ಸ್. ಈ ಅಪ್ಲಿಕೇಶನ್ ಏನು ಮಾಡುತ್ತೆ ಅಂತಂದರೆ ನಿಮ್ಮ ಮೊಬೈಲ್ ಫೋನಲ್ಲಿ ಯಾವ ಬ್ಯಾಕ್ಗ್ರೌಂಡಿಂದ ರನ್ ಆಗ್ತಾ ಇದೆಯಲ್ಲ ಆ ಅಪ್ಲಿಕೇಶನ್ನ ಹುಡುಕೊಡುತ್ತೆ. ಯಾಕಪ್ಪ ಅಂದರೆ ಅದರಿಂದ ನಿಮಗೆ ಆ ಯಾವ ಅಪ್ಲಿಕೇಶನ್ ರನ್ ಆಗ್ತಾ ಇದೆಯಲ್ಲ ಅದನ್ನ ಸ್ಟಾಪ್ ಮಾಡೋ ಈಜಿ ಇರುತ್ತೆ. ಏಕೆ ಅಂತಂದರೆ ಒಂದು 3-4 ಅಪ್ಲಿಕೇಶನ್ ರನ್ ಆಗ್ತಾ ಇದೆ ಅಂತಂದರೆ ಅದು ಯಾವುದಾದ್ರು ಒಂದು ಅಪ್ಲಿಕೇಶನು ನಿಮ್ಮ ಮೊಬೈಲ್ ಇಂಟರ್ನೆಟ್ನ ತಿಂತಾ ಇರುತ್ತೆ, ಅಂದರೆ ಖಾಲಿ ಮಾಡ್ತಾ ಇರುತ್ತೆ. ಸದ್ಯ ಒಂದು ಅಪ್ಲಿಕೇಶನ್ ರನ್ ಆಗ್ತಾ ಇದೆ ಎಂದು ನೀವು ಶೂಟನ್ನು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಅಪ್ಲಿಕೇಶನ್ ಕಮ್ಮಿದ್ರೆ ಬಂದು ಬ್ಯಾಕ್ಗ್ರೌಂಡ್ ಅಂತ ಸ್ಟಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವು ಯಾವ ಅಪ್ಲಿಕೇಶನ್ ನಿಮ್ಮ ಕಣ್ಣು ಮುಂದೆ ಕಾಣಿಸುತ್ತೆ ಗಾಯ್ಸ್, ಅದನ್ನು ನೋಡ್ಕೊಳ್ಳಿ. 3-4 ಅಪ್ಲಿಕೇಶನ್ ಅಂತೂ ಇರ್ಬೋದು ಅನ್ಸೋ ಪ್ರಕಾರ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಬ್ಯಾಕ್ ಹೋಗುತ್ತೆ. ಇದರಲ್ಲಿ ಒಂದು ಸ್ಕ್ರೀನ್ ರೆಕಾರ್ಡರ್ ಕೂಡ ಒಂದಿದೆ, ಹಂಗಾಗಿ ನಮ್ಮದು ರೆಕಾರ್ಡರ್ ಇದೆಯಲ್ಲ ಇಲ್ಲಿಗೆ ಸ್ಟಾಪ್ ಆಗುತ್ತೆ ನಂಗೆ ಅನ್ಸೋ ಪ್ರಕಾರ. ಆ 3 ಅಪ್ಲಿಕೇಶನ್ ನಾನು ಏನಂತ ನೆನ್ಪಿಟ್ಕೊಂಡಿನಿ. ಓಕೆ, ನಂದು ವಾಟ್ಸಪ್ ಇದೆ, ಇನ್ನೊಂದು ಗೂಗಲ್ ಟ್ರಾನ್ಸ್ಲೇಟ್. ಓಕೆ, ರನ್ ಆಗ್ತಿರೋ ಕಾರಣದಿಂದ ಸ್ಕ್ರೀನ್ ರೆಕಾರ್ಡರ್ ಕೂಡ ನಂದು ಆಫ್ ಆಯಿತು. ಸ್ಟೋರೇಜ್ನ ಅಪ್ಲಿಕೇಶನ್ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಮ್ಯಾನೇಜ್ಮೆಂಟ್ ಹೋಗಿ ಇನ್ಸ್ಟಾಲ್ ಅಂತ ಆಪ್ಷನ್ ಇದೆ, ಇಲ್ಲಿ ಬರಬೇಕು. ಆಲ್ ಅಂತ ಇದೆಯಲ್ಲ ಅಲ್ಲಿ ಕೂಡ ಆಪ್ಷನ್ ಇರುತ್ತೆ. ಲಾಸ್ಟಿಗೆ ನಾನು ಹೇಳ್ತೇನೆ ಗಾಯ್ಸ್, ಮೊದಲು ಇನ್ಸ್ಟಾಲ್ ಅನ್ನೋದ್ರಲ್ಲಿ ಹೋಗಬೇಕು. ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ನಾನು ಶೂಟ್ ಅಪ್ಪಲ್ಲಿ ನೋಡ್ಕೊಂಬಂದವಲ್ಲ, ಒಂದೇದು ವಾಟ್ಸಪ್ ರನ್ ಆಗ್ತಾ ಇದೆ ಬ್ಯಾಕ್ಗ್ರೌಂಡಲ್ಲಿ, ಎರಡನೇದು ಟೆಕ್ಸ್ಚರ್ ಅಂತ ಗೂಗಲ್ ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ, ಅದು ರನ್ ಆಗ್ತಿತ್ತು. ಅವೆರಡು ಆಪ್ಷನ್ ನೋಡ್ಕೊಂಬಂದಿನಿ. ಅವು 2 ಆಪ್ಷನ್ ಕಾರಣದ ಇಂಟರ್ನೆಟ್ ಹೋಗ್ತಾ ಇದೆ. ಹೀಗಾಗಿ ಅದನ್ನ ಏನು ಮಾಡಬೇಕು, ಸ್ಟಾಪ್ ಮಾಡಬೇಕು, ಇಲ್ಲ ಅಂತ ಡಿಲೀಟ್ ಮಾಡಬೇಕು ಗಾಯ್ಸ್, ಬೇರೆ ದಾರಿ ಇಲ್ಲ. ಓಕೆ, ನಮ್ಮ ಅಪ್ಲಿಕೇಶನ್ ಇರೋ ಕಾರಣದಿಂದ ಇದು ಹೆಂಗೆ ಮಾಡಬೇಕು ಅಂತ ಉದಾಹರಣೆ ಒಂದು ಆಪ್ಷನ್ ಹೇಳ್ತೀನಿ. ಬಂದು ಕ್ಲಿಯರ್ ಡಾಟಾ ಅಂತ ಇರುತ್ತಲ್ಲ, ವಾಟ್ಸಪ್ ಅಂತ ಇಟ್ಕೊಳ್ಳಿ, ಇಲ್ಲಿ ಕ್ಲಿಯರ್ ಡಾಟಾ ಅಂತ ಕ್ಲಿಕ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಈ ಥರ ವಾಟ್ಸಪ್ನಾಗೂ ಕಟ್ ಮಾಡ್ಬೇಕು ಈ ಥರ. ಓಕೆ, ಕ್ಲಿಯರ್ ಡಾಟಾ ಕ್ಲಿಕ್ ಮಾಡೋದ್ರಿಂದ ಅಪ್ಲಿಕೇಶನ್ ಇನ್ಫಾರ್ಮೇಷನು ಡಿಲೀಟ್ ಆಗುತ್ತೆ. ಉದಾಹರಣೆಗೆ ನೀವು ವಾಟ್ಸಪ್ದು ಕ್ಲಿಯರ್ ಡಾಟಾ ಕ್ಲಿಕ್ ಮಾಡಿದ್ರಿ ಅಂದರೆ ನಿಮ್ಮದು ವಾಟ್ಸಪ್ದು ಕ್ರಿಯೇಟ್ ಮಾಡಿರೋ ಅಕೌಂಟು ಡಿಲೀಟ್ ಆಗುತ್ತೆ. ನೀವು ಹೊಸ ಮುಂದೆ ಆಪ್ಷನಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಗಾಯ್ಸ್. ಇಂಥದ್ದು ಮಾಡಿದ್ರೆ ಏನಾಗುತ್ತೆ, ಯಾವ ಅಪ್ಲಿಕೇಶನ್ ಇಂಟರ್ನೆಟ್ ತಿಂತ ಇರ್ತಲ್ಲ ಹೋಗುತ್ತೆ. ಓಕೆ, ಈಗ ಆಲ್ ಅನ್ನೋದ್ರ ಕಡೆ ಬರ್ತೀನಿ. ಯಾಕಪ್ಪ ಅಂದ್ರೆ ಇಲ್ಲೊಂದು ಆಪ್ಷನ್ ಇದೆ, ಪಕ್ಕ ಸಿಗಲಿಲ್ಲ ನನ್ನ ಕಡೆ ಇನ್ಸ್ಟಾಲ್ ಅನ್ನೋದ್ರಲ್ಲಿ, ಹಂಗೆ ಆಲ್ ಅನ್ನೋದ್ರ ಕಡೆ ಬರ್ತೀನಿ. ಯಾಕಂದರೆ ಇಲ್ಲೊಂದು ಆಪ್ಷನ್ ಇದೆ, ನಾನು ಹೇಳಿದೆ ಗಾಯ್ಸ್, ಗೂಗಲ್ ಟೆಕ್ಸ್ಟ್ ಅಂತ ಒಂದು ಆಪ್ಷನ್, ಅದು ಕೂಡ ಬ್ಯಾಕ್ಗ್ರೌಂಡ್ ರನ್ ಆಗ್ತಾಯಿದೆ. ಹಂಗೆ ಆಲ್ ಅನ್ನೋದ್ರ ಸಿಗ್ತಾ ಇರೋದು, ನಿಮ್ಮದು ಇನ್ಸ್ಟಾಲಲ್ಲೇ ಇರಲಿಲ್ಲ, ಆಲ್ ಅನ್ನೋದ್ರ ಇದೆ. ಹಂಗೆ ಈ ಕಡೆ ಬಂದಿನಿ. ಓಕೆ, ಅಪ್ಲಿಕೇಶನ್ ಹುಡುಕ್ತಾನೆ. ನನಗೆ ಅಪ್ಲಿಕೇಶನ್ ಹುಡುಕ್ಬಿಟ್ಟು ಏನು ಮಾಡ್ತೀನಿ, ಮೊದಲು ಆ ಅಪ್ಲಿಕೇಶನ್ನ ಡಿಸೇಬಲ್ ಮಾಡ್ತೀನಿ. ಓಕೆ, ನನಗೆ ಇಲ್ಲಿ ಅಪ್ಲಿಕೇಶನ್ ಇದೆ. ಓಕೆ, ಸ್ವಲ್ಪ ದೂರ ಬಂದು ಸಿಕ್ತು ನನಗೆ ಅಪ್ಲಿಕೇಶನು. ಹೋಗ್ಬಿಟ್ಟು ಏನು ಮಾಡ್ತೀನಿ ಗಾಯ್ಸ್, ಓಕೆ ಇದೆಲ್ಲ ಗೂಗಲ್ ಟೆಕ್ಸ್ಟ್ ಸ್ಪೀಕ್ ಇಂಜಿನ್, ಇದನ್ನು ಕೂಡ ನಾನು ಏನು ಮಾಡ್ತೀನಿ, ಕ್ಲಿಯರ್ ಡಾಟಾ ಕ್ಲಿಕ್ ಮಾಡಿ ಡಿಸೇಬಲ್ ಮಾಡ್ತೀನಿ. ಓಕೆ, ಕ್ಲಿಯರ್ ಡಾಟಾ ಆಯಿತು. ಈಗೇನು ಮಾಡ್ತೀನಿ, ನಾನು ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದುಬಿಟ್ಟು ಏನು ಮಾಡ್ತೀನಿ, ಇಂಟರ್ನೆಟ್ನ ನಾನು ಆನ್ ಮಾಡ್ತೀನಿ ಗಾಯ್ಸ್. ಓಕೆ, ಸೊ ಹಾಗೆ ಆದರೆ ಗಾಯ್ಸ್ ಫೋನ್ನ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ ಕೂಡ ಹಾಗೆ ಆಗ್ತಾಯಿದ್ರೆ ನೀವು ಆ ಅಪ್ಲಿಕೇಶನ್ ಡಿಲೀಟ್ ಮಾಡಬೇಕಾಗುತ್ತೆ. ಉದಾಹರಣೆ ನಾನು ವಾಟ್ಸಪ್ನ ಡಿಲೀಟ್ ಮಾಡಿದ್ದೆ. ಓಕೆ ಗಾಯ್ಸ್, ಆದರೂ ಸರಿಯಾಗಲಿಲ್ಲ ಅಂದರೆ ಲಾಸ್ಟ್ ಇನ್ನೊಂದು ಸೆಟ್ಟಿಂಗ್ ಇದೆ, ಆ ಬ್ಯಾಟ್ರಿ ಅಂತ ಆಪ್ಷನ್ ಇದೆ. ನಮ್ಮದು ಓಪೋಸೆಟ್ ಹಂಗಾಗಿ ಬ್ಯಾಟ್ರಿ ಒಳಗಿದೆ. ಏನು ಆಪ್ಷನ್ ಇದು ಅಂತಂದರೆ ಬ್ಯಾಕಪ್ಪಲ್ಲಿ ರನ್ ಆಗ್ತಾ ಇರುತ್ತಲ್ಲ, ಅದು ಮೊಬೈಲ್ ಸೆಟ್ಟಿಂಗ್ನಲ್ಲಿ ಕೂಡ ಆಫ್ ಮಾಡೋ ಅಂತ ಒಂದು ಆಪ್ಷನ್ ಹೋಗ್ತಾ, ಒಂದು ಬ್ಯಾಟ್ರಿಲಿ ಇದೆ. ಬ್ಯಾಟ್ರಿ ಅನ್ನೋ ಆಪ್ಷನಲ್ಲಿ ಹೋದರೆ ನನಗೆ ಈ ಆಪ್ಷನ್ ಸಿಗುತ್ತೆ. ಬಟ್ ಆದರೆ ಗಾಯ್ಸ್ ನಿಮ್ಮದು ಒಪ್ಪೋ ಫೋನು ಅದನ್ನ ಬಿಟ್ಟು ನಿಮ್ದು ಏನೋ ರೆಡ್ಮಿಂಗ್ ಇದ್ದರೆ ನೀವು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಹೌ ಟು ಸ್ಟಾಪ್ ಬ್ಯಾಕ್ಗ್ರೌಂಡ್ ಆಪ್ ಅಂದ್ಬಿಟ್ಟು ನಿಮ್ಮ ಮೊಬೈಲ್ ಹೆಸರು ಕೂಡ ಅಲ್ಲಿ ಹಾಕ್ಬಿಟ್ಟು ಸರ್ಚ್ ಮಾಡಿದ್ರೆ ಅಲ್ಲಿ ತೋರಿಸ್ಕೊಡ್ತಾರೆ, ಅದನ್ನು ಸ್ಟಾಪ್ ಮಾಡಿ ಗಾಯ್ಸ್. ಹಂಗೆ ನೋಡ್ಕೊಂಡು ಸರಿಯಾಗಲಿಲ್ಲ ಅಂದರೆ ನಿಮ್ಮ ಮೊಬೈಲ್ನ ರಿಸೆಟ್ ಮಾಡಬೇಕಾಗುತ್ತೆ ಗಾಯ್ಸ್. ನಿಮ್ಮ ಮೊಬೈಲ್ನಾಗಿರೋ ಅಪ್ಲಿಕೇಶನ್ ಎಲ್ಲ ಡಿಲೀಟ್ ಆಗ್ತವೆ. ಇದರಲ್ಲಿ ಹೇಳ್ಕೊಟ್ಟೆ ಟ್ರಿಕ್ಕು ಯಾವುದರ ಒಂದು ನಿಮಗೆ ಹೆಲ್ಪ್ ಆಗುತ್ತೆ ಅನ್ಕೊತೀನಿ ಗಾಯ್ಸ್. ಓಕೆ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚ್ ಇಟ್. ಆಪ್ ಯೂಸಿಂಗ್ ವೈಫೈ ಆ್ಯಂಡ್ ಮೊಬೈಲ್ ಡಾಟಾ ಅಂತ ಒಂದು ಆಪ್ಷನ್ ಇರುತ್ತೆ ಗಾಯ್ಸ್ ಮೊಬೈಲಲ್ಲಿ. ಫೋನಲ್ಲಿ ಒಂದು ಕಡೆ ಇರುತ್ತೆ. ನನ್ನ ಫೋನಲ್ಲಿ ಡುವೆಲ್ ಸಿಮ್ ಅನ್ನೋ ಒಳಗಡೆ ಆಪ್ ಯೂಸಿಂಗ್ ವೈಫೈ ಮೊಬೈಲ್ ಡಾಟಾ ಅಂತ ಆಪ್ಷನ್ ಕೊಟ್ಟರೆ ನಿಮ್ಮ ಮೊಬೈಲಲ್ಲಿ ಹುಡುಕಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಯಾವ್ಯಾವ ಇಂಟರ್ನೆಟ್ ತಿಂತಾ ಇರುತ್ತದೆ ಇನ್ನೊಂದು ಲಿಸ್ಟ್ ಇದೆ, ಇಲ್ಲಿ ಅವೆಲ್ಲ ಗೊತ್ತಾಗುತ್ತೆ. ಮತ್ತು ಮೊಬೈಲಿನ ಆಪ್ಷನ್ ಇತ್ತಂದರೆ ಅಲ್ಲಿ ಮೊಬೈಲ್ ಡಾಟಾನ ಆಪ್ಷನ್ನ ಕ್ಲಿಕ್ ಮಾಡೋದ್ರಿಂದ ಜಾಸ್ತಿ ಇಂಟರ್ನೆಟ್ ಯಾಕೆ ಕನ್ಸ್ಯೂಮ್ ಮಾಡ್ತಾಯಿದ್ದು ಅಪ್ಲಿಕೇಶನು ಅವ್ರು ಪೂರ್ತಿ ಲಿಸ್ಟ್ ಬರುತ್ತೆ. ಯೂಟ್ಯೂಬು ಇವೆಲ್ಲ ನಮ್ಮ ಕೆಳಗಡೆ ಆಪ್ ಇದಾವಲ್ಲ ಗಾಯ್ಸ್, ಜಾಸ್ತಿ ತಿಂತಾಯಿದೆ, ಕೆಳಗಿನ ಕಮ್ಮಿ ತಿಂದಿದೆ. ಯಾವುದಕ್ಕೆ ಗಾಯ್ಸ್ ಜಾಸ್ತಿ ಇಂಟರ್ನೆಟ್ ತಿಂತಾಯಿದೆ ತೋರಿಸ್ತಾ ಇರುತ್ತೆ, ಅದು ನೋಡಿಬಿಟ್ಟು ನೀವೇನು ಮಾಡಿ ಕ್ಲಿಯರ್ ಡಾಟಾ ಕ್ಲಿಕ್ ಮಾಡಿ, ಇಲ್ಲಿ ಒಂದು ಆಪ್ಷನ್ನ ಡಿಲೀಟ್ ಮಾಡಿ. ಹಿಂಗೆ ಮಾಡೋದ್ರಿಂದ